ಈಗ ಪಾಠ ಚಾಲೂ ಮಾಡೋಕ್ಕಿಂತ ಮುಂಚೆ ನಾವು ಪ್ರತಿದಿನ ಒಂದು ಮೋಟಿವೇಶನ್ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಮಾಹಿತಿ ತಿಳಿಯಲಿ ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಡೈಲಿ 5 ನಿಮಿಷ ಮಾತ್ರ, ಭಾಳ ಜಾಸ್ತಿ ಏನು ಹೇಳೋಂಗಿಲ್ಲ, 5 ನಿಮಿಷ. ಈಗಾಗಲೇ ನೋಡಿರಿ, ಇಂಡಿಯನ್ ಆರ್ಮಿ ಅಗ್ನಿವೀರ 2022ಕ್ಕೆ ಚಾಲು ಆಯಿತು, ನಿಮ್ಗೆ ಗೊತ್ತಿಲ್ಲ. ಈಗ 2023 ಇಲ್ಲಿ ಅಗ್ನಿವೀರ ಆರ್ಮಿ ಒಳಗೆ ನೀವು ಎಕ್ಸಾಮ್ ಪಾಸಾಗಿ, ಫಿಸಿಕಲ್ ಪಾಸಾಗಿ, ಮೆಡಿಕಲ್ ಪಾಸಾಗಿ ಅಂತಿಮವಾಗಿ ನೀವು ಸಿಲೆಕ್ಷನ್ ಆದ್ರಿ ಅಂದ್ರೆ, ಸಿಲೆಕ್ಷನ್ ಆದಮೇಲೆ ಈಗ ಏನು ಮಾಡ್ಯಾರ ರೀ, 25% ವಿದ್ಯಾರ್ಥಿಗಳಿಗೆ ಎಷ್ಟು ವರ್ಷ ಮಾಡ್ಯಾರ ರೀ? 8 ವರ್ಷ. 75% ಯಾಕೆ ಕನ್ಫ್ಯೂಸ್ ಮಾಡ್ಕೊಂಡು ಹೇಳಕತ್ರಿ ಎಲ್ಲರೂ? ಈಗ ಅಗ್ನಿವೀರ ಆರ್ಮಿ ನೋಡ್ರಿ, ಅಗ್ನಿವೀರ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು. ಅಗ್ನಿವೀರ ಅಂತ ಏನು ಮಾಡ್ಯಾರಲ್ಲ, ಅಲ್ಲಿ ಏನೈತಪ್ಪ ಅಂದ್ರೆ 75% ವಿದ್ಯಾರ್ಥಿಗಳು 4 ವರ್ಷ ಸರ್ವಿಸ್ ಮಾಡಿ ಹೊರಗೆ ಬರ್ತಾರೆ ರೀ. 75% ವಿದ್ಯಾರ್ಥಿಗಳು 4 ವರ್ಷ ಸರ್ವಿಸ್ ಮಾಡಿ ಹೊರಗಡೆ ಬರ್ತಾರೆ. ಇನ್ನು ಯಾರಪ್ಪ ಅಂದ್ರೆ ಇನ್ನು 25% ಅಭ್ಯರ್ಥಿಗಳು ಎಷ್ಟು ವರ್ಷ ಮುಂದೆ ಕಂಟಿನ್ಯೂ ಸರ್ವಿಸ್ ಮಾಡ್ತಾರೆ ರೀ? ಮೊದಲು 4 ವರ್ಷ ಸರ್ವಿಸ್ ಮಾಡಿರ್ತಾರೆ, ಅದಾದಮೇಲೆ ಮುಂದೆ ಎಷ್ಟು ಅಂದ್ರೆ 15 ವರ್ಷ ಕೊಡ್ತಾರೆ ರೀ. ಟೋಟಲ್ ಎಷ್ಟು ವರ್ಷ ಆಕತ್ರಿ ಇಲ್ಲಿ? 19 ವರ್ಷ ಆಗ್ತದೆ. ನಿಮ್ಗೆ ಗೊತ್ತಿರಲಿ, 19 ವರ್ಷ ಆಗ್ತದೆ ಟೋಟಲ್ ಸರ್ವಿಸ್. ಇಲ್ಲಿ ಕೇಳ್ರಿ, ನಾವು ಕಂಟಿನ್ಯೂ ಸರ್ವಿಸ್ ಮಾಡಬೇಕು ಅಂದರೆ ಇದು 4 ವರ್ಷ ಮಾಡ್ತೀವಿ. 4 ವರ್ಷ ಆದಮೇಲೆ ಮತ್ತು 15 ವರ್ಷ ನಾವು ಆಯ್ಕೆ ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ನಾವು ಏನು ಮಾಡ್ಬೇಕಪ್ಪ ಅಂದರೆ, ಈಗ ನಿಮ್ಗೆ ಈಗಾಗಲೇ ಗೊತ್ತು, ಅಗ್ನಿವೀರ ಆರ್ಮಿ ಆಯಿತು, ಒಟ್ಟು ಇಂಡಿಯನ್ ಆರ್ಮಿ ಡಿಫೆನ್ಸ್ ಫೋರ್ಸ್ ನೀವು ಸೇರಬೇಕಾದ್ರೆ ಒಂದೇದು ಫಿಸಿಕಲಿ ಫಿಟ್ನೆಸ್ ಇರಬೇಕು. ಫಸ್ಟ್ ಫಿಸಿಕಲಿ ಫಿಟ್ನೆಸ್ ಇರಬೇಕು. ಎರಡನೇದು ಇನ್ನೊಂದು ಏನಪ್ಪ ಅಂದ್ರೆ ಮೆಂಟಲಿನೂ ಸ್ಟ್ರಾಂಗ್ ಇರ್ಬೇಕು ರೀ. ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಇವು ಎರಡೂ ಇರಬೇಕು. ಎರಡೂ ಇದ್ದು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ, ಈ 4 ವರ್ಷದಲ್ಲಿ ನಿಮ್ಗೆ 6 ತಿಂಗಳ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಮೇಲೆ ಮತ್ತೆ ಸರ್ವಿಸ್ ಇರ್ತದೆ. ನಿಮ್ಗೆ ಏನು ಕಲಿಸಿರ್ತಾರೆ ಅಲ್ಲಿ ಆರ್ಮಿಯಲ್ಲಿ ನಿಮ್ಗೆ ಏನು ಕಲಿಸಿರ್ತಾರೆ ಅದ್ರ ಬಗ್ಗೆ ಎಲ್ಲ ಪರ್ಫೆಕ್ಟ್ ಇರಬೇಕು ನೀವು. ಅದಕ್ಕಿಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನಿಮ್ಮ ಮೇಲಾಧಿಕಾರಿಗಳಿಗೆ ವಿನಯತೆಯಿಂದ ನಡ್ಕೋದು ನೀವು ಕಲಿಬೇಕು. ಫಸ್ಟ್ ಇದನ್ನೊಂದು ಕಲ್ಕೋ. ವಿದ್ಯಾರ್ಥಿಗಳು ಏನು ಮಾಡ್ತೀರಿ ಅಂದರೆ, ನಿಮ್ಮ ವಯಸ್ಸು ಇರ್ತದ್ರಿ, ಹೆಂಗೆ ಮಾತಾಡೋಕೆ ಹಸ್ತದೆ ಅದು. ಆದರೆ ನೀವು ಆ ರೀತಿ ಇರಬಾರ್ದು. ಯಾವತ್ತೂ ಹೆಂಗಿರ್ಬೇಕಪ್ಪ ಅಂದರೆ, ನಮ್ಗಿಂತ ದೊಡ್ಡವರು, ನಮ್ಗಿಂತ ಸೀನಿಯರು, ನಮ್ಮ ಮೇಲಾಧಿಕಾರಿ ಅಂದರೆ ಅವರಿಗೆ ಗೌರವವನ್ನು ಕೊಡುವುದನ್ನು ಫಸ್ಟ್ ಕಲಿಬೇಕು. ಎಲ್ಲರಿಗೂ ಗೊತ್ತಿರಲಿ ನಿಮಗೆ. ನೀವು ಆರ್ಮಿ ಆದಮೇಲೆ ನಿಮ್ಮ ಮೇಲಾಧಿಕಾರಿಗಳಿಗೆ ಸೀನಿಯರ್ಸ್ ಏನು ಮಾಡಬೇಕಪ್ಪ ಅಂದರೆ, ನೀವು ಗೌರವವನ್ನು ಕೊಡಬೇಕು. ನಿಮ್ಮ ನಡತೆನೂ ಭಾಳ ಇಂಪಾರ್ಟೆಂಟ್ ಇರ್ತದೆ. ಯಾಕಂದ್ರೆ ನೀವು ಇಲ್ಲಿಂದ ಅಲ್ಲಿ ಹೋಗಿ ವಿದ್ಯಾರ್ಥಿಗಳ ಜೊತೆ ಜಗಳಾಡೋದು, ಅಥವಾ ನಿಮ್ಮ ಮೇಲಾಧಿಕಾರಿಗಳು ಏನಾದರೂ ನಿಮ್ಗೊಂದು ಮಾತು ಕೆಟ್ಟದಾಗಿ ಶಬ್ದ ಅಂದ್ರೆ ಅವ್ರನ್ನ ಹೋಗಿ ಹೊಡಿದು, ಆ ರೀತಿ ಅದು ಮಾಡಬಾರ್ದು. ಎಲ್ಲದಕ್ಕೂ ಅದರದೇ ಆದಂಥ ಒಂದು ನಿಯಮ ಇರ್ತದೆ. ಆ ರೀತಿಯಾಗಿ ನಾವು ನಡ್ಕೋಬೇಕು. ಗೌರವ ಕೊಡೋದನ್ನು ಕಲಿಬೇಕು ಫಸ್ಟ್. ಗೊತ್ತಾಕಂದ್ರೆ ನಿಮ್ಮ ನಡತೆ ಭಾಳ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಇರ್ಬೇಕು. ಫಿಸಿಕಲಿ ಸ್ಟ್ರಾಂಗ್ ಯಾವ ಟೈಪ್ ಅಂದರೆ, ನಿಮ್ಗೆ 4 ವರ್ಷ ಪೂರ್ಣ ನಿಮ್ಮನ್ನು ಫಿಸಿಕಲಿ ಪೂರ್ಣ ತಯಾರು ಮಾಡ್ತಾರೆ ಅವರು. ಅಲ್ಲಿ ಇನ್ನೊಂದು ಕರೆಕ್ಟ್ ಟೈಮ್ಗೆ ನೀವು ಬರಬೇಕು, ಅದು ಭಾಳ ಇಂಪಾರ್ಟೆಂಟ್ ರೀ. ಈಗ ಇಲ್ಲಿ ಕ್ಲಾಸ್ಗೆ ಬರ್ತಿರಲ್ಲ, ಪೀರಿಯಡ್ ಚಾಲು ಆದಮೇಲೆ 15 ನಿಮಿಷ 20 ನಿಮಿಷ ಆ ರೀತಿ ಲೇಟ್ ಮಾಡೋಂಗಿಲ್ಲ. ಟೈಮ್ ಟು ಟೈಮ್ ಇರಬೇಕು. ಪ್ರತಿಯೊಂದು ಪೀರಿಯಡ್ಗೆ ಏನಿರ್ಬೇಕಂದ್ರೆ ನಿಮ್ಮ ಅಟೆಂಡೆನ್ಸ್ ಭಾಳ ಇಂಪಾರ್ಟೆಂಟ್ ರೀ. ಸುಮ್ಮನೆ ನಂದು ಹೊಟ್ಟೆ ನುಸಾಯ್ತು ರೀ, ಕೈ ನುಸಾಯ್ತು, ಕಾಲು ನುಸಾಯ್ತು, ನೀವು ಹಿಂಗೆ ಅಂದ್ರಪ್ಪ ಅಂದ್ರೆ ನಿಮ್ಗೆ ಎಲ್ಲ ಕೌಂಟ್ ಹಾಕವ್ರಿ. ಅಲ್ಲಿ ಪ್ರತಿಯೊಂದು ಕೌಂಟ್ ಹಾಕವ್ರಿ. ನಿಮ್ಮ ಅಟೆಂಡೆನ್ಸ್ ಕೌಂಟ್ ಹಾಕವು. ನಿಮ್ಮ ಅಟೆಂಡೆನ್ಸು ಭಾಳ ಇಂಪಾರ್ಟೆಂಟ. ಆಮೇಲೆ ಅಲ್ಲಿ ನೀವು ಏನಪ್ಪ ಅಂದ್ರೆ, ಇಲ್ಲಿ 100 ಏನು ಮಾಡ್ತಾರೆ, 25% ಕಂಟಿನ್ಯೂ ಮಾಡ್ಕೋತಾರೆ. ಇಲ್ಲಿ 75% 4 ವರ್ಷಕ್ಕೆ ಹೊರಗಡೆ ಬರ್ತಾರೆ ಅಂದಾಗ 100 ಮಂದಿ ಒಳಗೆ 25 ಮಂದಿನ ಆಯ್ಕೆ ಮಾಡ್ಬೇಕು. ಅವ್ರು ಅಷ್ಟೇ ಆಯ್ಕೆ ಮಾಡ್ಬೇಕಂದ್ರೆ ನೀವು ಎಲ್ಲ ರೀತಿ ಸ್ಟ್ರಾಂಗ್ ಇರಬೇಕು. ಫಿಸಿಕಲಿನೂ ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸ್ಟ್ರಾಂಗ್ ಇರಬೇಕು. ಆಮೇಲೆ ನೀವು ಏನು ಕಲ್ತಿರ್ತೀರಿ ಅದ್ರ ಮೇಲೆ ಎಕ್ಸಾಮ್ ತೊಗೋತಾರೆ. ಅದ್ರ ಮೇಲೆ ಎಕ್ಸಾಮ್ ತೊಗೋತಾರೆ ರೀ. ಆ ಎಕ್ಸಾಮ್ದಾಗ ಪಾಸ್ ಆಗಬೇಕು. ಟೋಟಲಾಗಿ ನೀವು ಫಿಟ್ನೆಸ್ ಇದ್ದರೆ ಮಾತ್ರ ನೀವು ಕಂಟಿನ್ಯೂ ಹಾಕಿರಿ. ಗೊತ್ತಿರಲಿ ನಿಮಗೆ. ಅಂದರೆ ಆ್ಯಕ್ಟಿವ್ ಆಗಿರ್ಬೇಕು. ಇನ್ನೇನು ನಾನೇನು ಮಿಲ್ಟ್ರಿ ಆಯಿತು ಇನ್ನೇನು ಬಿಡಪ್ಪ ಅಂತ ಅನ್ನೋಂಗಿಲ್ಲ. ಮೊದಲಿತ್ತು ಆ ಕಾಲ, ಈಗ ಆ ಕಾಲ ಇಲ್ಲ. ಇನ್ನು ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಪರ್ಸನ್ ಇರ್ಬೇಕು. ನೀವು ಟ್ರೈನಿಂಗ್ ಹಿಡ್ಕೊಂಡು, ನಿಮ್ಮ ಡ್ಯೂಟಿ ಹಿಡ್ಕೊಂಡು ಕಂಟಿನ್ಯೂ ಆಗಿ ಆ್ಯಕ್ಟಿವ್ ಪರ್ಸನ್ ಇದ್ದರೆ ಮಾತ್ರ ನೀವು ಕಂಟಿನ್ಯೂ ಆಗಿ ಹೋಗ್ತೀರಿ. ಮತ್ತು 15 ವರ್ಷ ಕಂಟಿನ್ಯೂ ಹಾಕಿರಿ. ಟೋಟಲ್ ನಿಮ್ಮ ಸರ್ವಿಸ 19 ವರ್ಷ ಆಗ್ತದೆ ಇದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಕೆಲವೊಂದು ವಿದ್ಯಾರ್ಥಿಗಳು ಈಗೇನ ಒಂದ್ರ ಮೇಲೆ ಕುಂಡ್ರಬೇಡ್ರಿ. ನಾ ಇನ್ನೊಂದು ಮಾತು ನಿಮ್ಗೆ ಹೇಳ್ತೀನಿ. ಒಂದು ಇಂಡಿಯನ್ ಆರ್ಮಿನ ಹೋಗ್ಬೇಕಂತ ಗುರಿ ಅದ, ಕನಸದ, ಇಲ್ಲಂತ ಅನ್ನಂಗಿಲ್ಲ. ಅವ ಡ್ರೆಸ್ಸನ್ನು ಹಾಕೋಕೆ ಮತ್ತು ಬೇರೆನೂ ಅವಕಾಶ ಇದಾವ್ರಿ ಸೆಂಟ್ರಲ್ ಒಳಗೆ. ಆರ್ಮಿ ಆರ್ಮ್ಡ್ ಫೋರ್ಸ್ ಅಂತ ಕರಿತೀವಿ ನಾವು. ಅವು ಯಾವಪ್ಪ ಅಂದರೆ BSF, CRPF, CISF, ಆಸಾಮ್ ರೈಫಲ್, ITBP, SSB ಇವು ಬರ್ತಾವ್ರಲ್ಲೇ. ಇಲ್ಲಿ ನಾವು ಆರ್ಮಿ ಡ್ರೆಸ್ಸನ್ನು ಕೊಡ್ತಾರೆ ರೀ. ಆರ್ಮಿ ಡ್ರೆಸ್ ಅಂದ್ರೆ ಅವಕ್ಕೆ ಡ್ರೆಸ್ ಇವು ಬೇರೆ ಇರ್ತಾವೆ, ನೋಡೋಕೆ ಹಂಗೆ ಇರ್ತಾವೆ ಅಂತ ನಾ ಹೇಳೋದು. ಅರ್ಥ ಆಕತ್ರಿ? ನೋಡೋಕೆ ಹಂಗೆ ಇರ್ತಾವೆ. ಅಲ್ಲಿ ಹೆಂಗಿರ್ತೈತಪ್ಪ ಅಂದ್ರೆ, ಈ SSC GD ಒಳಗೆ ಹೋಗ್ರಿ,
ಎಸ್ ಎಸ್ ಸಿ ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಅದ್ರಾಗ ಅವು 6 ಬರ್ತಾವೆ. ಅಲ್ಲಿ ಹೆಂಗಿರ್ತದಪ್ಪ ಅಂದ್ರೆ ನಿಮ್ದು ಸರ್ವಿಸ್ ಪೂಲ್ ಇರ್ತದೆ. ಅಲ್ಲಿ ಅಗ್ನಿವೀರ ಆರ್ಮಿ ಐತಿ, ಆ ರೀತಿ ಇಲ್ಲ. ನಿಮ್ಗೆ ಗೊತ್ತಿರಲಿ, ನೀವು ವಾಲಂಟರಿ ರಿಟೈರ್ಮೆಂಟ್ ತೊಗೋತಂದ್ರೆ 8 ವರ್ಷ ಸರ್ವಿಸ್ ಮಾಡ್ಬೇಕಂದ್ರೆ ಅಲ್ಲಿ 20 ವರ್ಷ ಸರ್ವಿಸ್ ಮಾಡ್ಬೇಕು ರೀ. 20 ವರ್ಷ ಸರ್ವಿಸ್ ಮಾಡಿದ ಮೇಲೆ ನೀವು ವಾಲಂಟರಿ ರಿಟೈರ್ಮೆಂಟನ್ನು ತೊಗೋಬೋದು, ಅಥವಾ ನೀವು ಸರ್ವಿಸ್ ಫುಲ್ ಟೈಮು ಮಾಡ್ಬೋದು ರೀ. ಇಲ್ಲಿ ಅದು ಒಳ್ಳೆಯ ಅವಕಾಶ ಇದೆ. ಒಂದ್ರ ಮೇಲೆ ಕುಂಡಿರಬೇಡ್ರಿ. ಮತ್ತು ಬೇರೆ ಬೇರೆ ಅವಕಾಶ ಸಿಕ್ಕರು ಸಹಿತ ನೀವು ಯಾವುದೇ ರೀತಿಯಾಗಿ ಭಾರತಾಂಬೆ ಸೇವೆಯನ್ನು ನೀವು ಯಾವ ರೀತಿ ಮಾಡ್ತೀರಿ ಮಾಡಿರಿ. ಹೌದಲ್ಲ ರೀ? ಆರ್ಮಿ ಸೇರೆ ಮಾಡ್ಬೇಕಂತಿಲ್ಲ, ಆರ್ಮ್ಡ್ ಫೋರ್ಸ್ ಒಳಗೂ ಹೋಗ್ಬೋದು. ಸಾಕಷ್ಟು ಅವಕಾಶಗಳದಾವೆ. ಒಂದ್ರ ಮೇಲೆ ಕುಂಡಿರಬೇಡ್ರಿ. ಮತ್ತು ಬೇರೆ ಬೇರೆ ಅರ್ಜಿ ಕರೆದಾಗ ಅರ್ಜಿ ಹಾಕಿರಿ. ಯಾವ್ದು ಫಸ್ಟ್ ನೌಕರಿ ಬರ್ತೈತೆ ಅದಕ್ಕೆ ಹೋಗ್ರಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ಈ ಅಗ್ನಿಪಥ ಯೋಜನೆಯಡಿಯಲ್ಲಿ ಅಗ್ನಿವೀರ ಆರ್ಮಿ ರ್ಯಾಲಿಗಳು ಪ್ರಾರಂಭವಾದಾಗ, ಅಂದರೆ ಮೊದಲನೇದು ಹಾಸನ್ ರ್ಯಾಲಿಯಲ್ಲಿ 4 ಅಭ್ಯರ್ಥಿಗಳು ಅಗ್ನಿವೀರರಾಗಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಪಾಸಾಗಿದ್ದಾರೆ. ಆವಾಗ ತರಬೇತಿಗೆ ಅಭ್ಯರ್ಥಿಗಳು ಕಡಿಮೆ ಇದ್ದರು. ಅದೇ ರೀತಿಯಾಗಿ ಹಾವೇರಿ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ 52 ಜನ ಅಗ್ನಿವೀರರಾಗಿ ಆಯ್ಕೆಯಾದರು ಮೊದಲನೇ ಫಲಿತಾಂಶದಲ್ಲಿ. ಅದೇ ರೀತಿಯಾಗಿ ಆಮೇಲೆ ರಿಸರ್ವೇಷನ್ದಲ್ಲಿ ಮತ್ತೆ 3 ಜನ ಪಾಸಾದರು. ಒಟ್ಟು ಹಾವೇರಿ ರ್ಯಾಲಿಯಲ್ಲಿ 55 ಜನ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಬೆಳಗಾವಿ AROದಿಂದ ನಡೆಯತಕ್ಕಂಥ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಒಟ್ಟು 25 ಜನ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಯ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಆಶೀರ್ವಾದ ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.